ಲಕ್ಷ್ಮೀ ಬಾರಮ್ಮ ಬಾರಮ್ಮ ಲಕ್ಷ್ಮೀ ಬಾರಮ್ಮ. ಸ್ವಲ್ಪ ತಣ್ಣಗಾಯ್ತಾ? ಗೊಂಬೆ, ನೀನ್ ಯಾಕೆ ಅಡುಗೆ ಮನೆಗೆ ಬಂದೆ? ನೀನನ್ನ ಅಡುಗೆ ಮನೆಗೆ ಕಳಿಸಿದ್ಯಾರು? ಚಿಕ್ಕಿ, ಅತ್ತೆ ಕಷಾಯ ಮಾಡ್ಕೊಂಡು ಬರೋಣ ಅಂತ ಬಂದೆ. ನನ್ನ ಫ್ರೆಂಡ್ ಕಾವೇರಿ ಹತ್ರ ಮಾತಾಡ್ತಾ ಹೀಗಾಗೋಯ್ತು. ರಾಮು ಬರೋ ತನಕ ಕಾಯೋಕ್ಕಾಗ್ಲಿಲ್ವಾ? ರಾಮು ಇರೋದೇ ಅಡುಗೆ ಕೆಲಸ ಮಾಡೋಕ್ತಾನೆ. ಅತ್ತಿಗೆ, ನಿಮ್ಗಾದ್ರೂ ಸ್ವಲ್ಪ ಬುದ್ಧಿ ಬೇಡವಾ? ಕಷಾಯ ಮಾಡಕ್ ಇವಳಿಗೆ ಯಾಕೆ ಹೇಳಿದ್ರಿ? ಏನಾಯ್ತಮ್ಮ? ಉರಿತಿದೆ. ಕೈ ಸುಟ್ಕೊಂಡಿದ್ದಾಳಮ್ಮ. ಏನಾಯ್ತು ಅಂತ ನಾ ಗಾಬರಿ ಬಿದ್ಬಿಟ್ನಲ್ಲ. ಕುಮ್ದ, ಹೋಗಮ್ಮ ಜೇನುತುಪ್ಪ ತಗೊಂಬ. ರಾಮು ಬರೋವರೆಗೂ ಕಾಯಕ್ಕಾಗ್ಲಿಲ್ವಾ? ಅವ್ನು ಬಂದ್ಮೇಲೆ ಮಾಡ್ಕೊಡ್ತಿದ್ನಪ್ಪ. ಇಡಿ. ಅತ್ತೆ ಮಾವ, ಉತ್ತಬೇಡಿ, ಉರಿತಿದೆ. ಆಯ್ತಾಯ್ತು. ಸ್ವಲ್ಪ ದಾರಿ ಬಿಡಿ, ಒರೆಸ್ಬಿಡ್ತೀನಿ. ಯಾರು ಜಾರ್ ಬಿಡ್ತಾರೆ ಇಲ್ಲಾಂದ್ರೆ. ಪಾರ್ವತಿ, ನನಗೆ ಕೋಪ ತರಿಸ್ಬೇಡ, ಹೋಗಿ ಮಲಕ್ಕೋ, ಆಯಾಸ ಮಾಡ್ಕೋಬೇಡ. ರಾಮು ಬಂದು ಎಲ್ಲ ನೋಡ್ಕೋತಾನೆ. ನಿನಗೆ ಉರಿ ಹೇಗಿದೆ ಮಗಳೇ? ಕಮ್ಮಿ ಆಗ್ತಾ ಇದೆಯಾ? ಒಂದು ಸ್ವಲ್ಪ ಹೋಗಿ ರೆಸ್ಟ್ ತಗೊಳಕ್ ಹೇಳಿದ್ರಲ್ಲ, ನೀವು ಹೋಗಿ ರೆಸ್ಟ್ ತಗೊಳ್ಳಿ, ನಾವು ನೋಡ್ಕೊಳ್ತೀವಿ. ಬಾ. ಈ ಸ್ಪ್ರೇನ ಚೇಂಜ್ ಮಾಡಿ ಇವಳಿಗೊಂದು ಗತಿ ಕಾಣಿಸೋಣ ಅಂತ ಅನ್ಕೊಂಡ್ರೆ ಛೇ, ಎಲ್ಲ ಫ್ಲಾಪ್ ಆಗೋಯ್ತಲ್ಲ. ಎಸ್, ಈ ಘಟನೆನ ಇಟ್ಕೊಂಡು ಇವಳಿಗೊಂದು ಗತಿ ಕಾಣಿಸ್ತೇನೆ. ಕಲ್ಪನಾ ಅಕ್ಕ, ರಾಮು ಎಲ್ಲಿ? ಗೊತ್ತಿಲ್ಲ. ಕಷಾಯ ಮಾಡೋಕೆ ಗೊಂಬೆಗೆ ಯಾಕೆ ಹೇಳಿದ್ರಿ? ನಾನು ಹೇಳಿದ್ದಲ್ಲ, ನಾನು ಮಾಡಬೇಡ ಅಂತಾನೆ ಅಂದೆ, ಆದರೆ ಅವಳು ಕೇಳಲಿಲ್ಲ. ಚೆನ್ನಾಗಿ ನಾಟಕ ಆಡ್ತೀರಾ. ಈ ಮನೇಲಿ ಅಡುಗೆ ಮಾಡೋಕೆ ಅಂತಾನೆ ರಾಮು ಇದ್ದಾನೆ ಅಂದಮೇಲೆ ಕಷಾಯ ಮಾಡೋಕೆ ಗೊಂಬೆಗೆ ಯಾಕೆ ಹೇಳಿದ್ರಿ? ನಾನು ಮಾಡೋಕೆ ಹೇಳಲಿಲ್ಲ ಕುಮುದ. ನಮ್ಮ ಅಕ್ಕನ ಮೇಲಿನ ದ್ವೇಷನ ಅವಳ ಮಗಳ ಮೇಲೆ ತೀರಿಸ್ಕೊಳ್ತಿದ್ದೀರಾ? ನನಗೆ ಯಾರ ಮೇಲೂ ದ್ವೇಷ ಇಲ್ಲ ಕುಮುದ. ಇದ್ರೂ ನಾನು ಅದನ್ನು ತೋರಿಸ್ಕೊಳ್ಳೋದಿಲ್ಲ. ತಾಯಿ ಮೇಲಿನ ಕೋಪನ ಮಗಳ ಮೇಲೆ ತೀರಿಸೋ ಅಷ್ಟು ಕೆಟ್ಟ ಹೆಂಗಸು ನಾನಲ್ಲ. ಅದು ಅಲ್ಲದೆ ಶ್ರುತಿ ನನಗೆ ಸೊಸೆ ಅಲ್ಲ, ನಾನು ಅವಳಿಗೆ ಅತ್ತೆ ಅಲ್ಲ. ಅವಳು ನನ್ನ ಮಗಳು. ಗಾಜಿನ ಮೇಲೆ ತೊಪ್ಪೆ ಸಾರಿಸೋದನ್ನ ನಿಮ್ಮನ್ನ ನೋಡಿ ಕಲಿಬೇಕು. ಗೊಂಬೆಗೇನಾದ್ರೂ ಹೆಚ್ಚು ಕಡಿಮೆ ಆಗಿದ್ದಿದ್ರೆ ಅಕ್ಕನ್ಗೆ ನನ್ಗೇನು ಉತ್ತರ ಕೊಡ್ಬೇಕಿತ್ತು. ಚಂದುನ ಮುಂದೆ ಇಟ್ಕೊಂಡು ಇನ್ನು ಎಷ್ಟು ನಾಟಕ ಆಡ್ಬೇಕು ಅಂತಿದ್ದೀರಾ? ಏನ್ ಮಾತಾಡ್ತಾ ಇದೀಯ ಕುಮುದ? ಗೊಂಬೆಗೆ ಕಷಾಯ ಮಾಡು ಅಂತ ನಾನು ಹೇಳಲಿಲ್ಲ. ಅದನ್ನ ಸ್ವತಃ ಗೊಂಬೆನೆ ಒಪ್ಕೊಂಡ್ಮೇಲೂ ನೀನ್ ಯಾಕೆ ನನ್ನನ್ನು ಈ ಪ್ರಶ್ನೆ ಕೇಳ್ತಾ ಇದೀಯಾ? ನನ್ನ ಮಗನ್ ಯಾಕೆ ಇದ್ರಲ್ಲೆಲ್ಲ ಎಳಿತಾ ಇದೀಯಾ? ಗೊಂಬೆ ಈ ಮನೆ ಕೆಲಸದೋಳಲ್ಲ. ಗೊಂಬೆ ಈ ಮನೆ ಕೆಲಸದವಳಲ್ಲ ಅಂತ ನನಗೂ ಚೆನ್ನಾಗಿ ಗೊತ್ತು ಕುಮುದ. ಅದನ್ನ ನಾನು ನಿನ್ನಿಂದ ಹೇಳಿಸ್ಕೋಬೇಕಾಗಿಲ್ಲ. ನೋಡು, ನೀನ್ ನನ್ನ ಜೊತೆ ಜಗಳ ಆಡೋ ಉದ್ದೇಶದಿಂದ ಬಂದಿದ್ರೆ ಅದರಿಂದ ಯಾವ ಪ್ರಯೋಜನನೂ ಇಲ್ಲ. ಯಾಕೆಂದ್ರೆ ನಾನು ಜಗಳ ಆಡಲ್ಲ. ನನ್ನ ದೇಹ ಸ್ಥಿತಿ ಮನಸ್ಥಿತಿ ಎರಡೂ ಸರಿಯಾಗಿಲ್ಲ. ಜೊತೆಗೆ ನನಗಷ್ಟು ವ್ಯವಧಾನನೂ ಇಲ್ಲ.
ಅಪ್ಪಾಜಿ ಏನಾದ್ರು ತಂದ್ಕೊಡ್ಲಾ? ಏನು ಯೋಚನೆ ಮಾಡ್ತಾ ಇದ್ದೀರಾ? ನಮ್ಮ ಗೊಂಬೆ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೆ. ಒಬ್ಬಳೇ ಮಗಳು ಅಂತ ತುಂಬ ಪ್ರೀತಿಯಾಗಿ ಸಾಕಿದ್ವಿ. ಏನು ಕೆಲಸನೂ ಮಾಡೋದು ಬಿಡಲಿಲ್ಲ ಅನ್ನೋದಕ್ಕಿಂತ ಏನು ಕೆಲಸನೂ ಕಲಿಸ್ಲಿಲ್ಲ ಅನ್ನೋದು ನಿಜ. ಅವಳನ್ನು ಅವಳು ಕೇರ್ ತಗೊಳ್ಳೋದೇ ಕಷ್ಟ. ಅಂಥದ್ರಲ್ಲಿ ಅವಳ ಅತ್ತೇನೇನು ಕೇರ್ ತಗೋತಾಳೋ ದೇವ್ರಿಗೆ ಗೊತ್ತು. ನೀವ್ಯಾಕೆ ಆ ಪಾಟಿ ಯೋಚನೆ ಮಾಡ್ತಾ ಇದ್ದೀರಾ ಅಪ್ಪಾಜಿ? ನನ್ನ ಅಕ್ಕ ಅಂದರೆ ಏನು ಅನ್ಕೊಂಬಿಟ್ಟಿದಾರ? ಅವಳು ತುಂಬ ಜಾಣೆ. ಇವತ್ತು ಬೆಳಗ್ಗೆ ತಾನೇ ಫೋನ್ ಮಾಡಿದ್ಲು ಕಷಾಯ ಹೆಂಗೆ ಮಾಡೋದು ಅಂತ ಕೇಳೋಕ್ಕೆ. ನಾನು ಹೇಳ್ದಂಗೆ ಮಾಡಿದ್ದಾಳೆ ಅನ್ಕೊಳ್ತೀನಿ. ಆದರೆ ನೀವೇನು ಯೋಚನೆ ಮಾಡಬೇಡಿ, ಅವಳು ಹೇಳಿದ್ದನ್ನೆಲ್ಲ ನಿಭಾಯಿಸ್ತಾಳೆ. ಏನೋ ಗೊಂಬೆ ಕಷಾಯ ಹೇಗೆ ಮಾಡೋದು ಅಂತ ಕೇಳಿ ತಿಳ್ಕೊಂಡ್ಲ? ನಿಜ ಹೇಳ್ತಾ ಇದ್ದೆ ನೀನು? ನಾನು ಸುಳ್ಳು ಹೇಳಲ್ಲ ಅಪ್ಪಾಜಿ. ಎಷ್ಟೇ ಕಷ್ಟ ಬಂದರೂ ಸುಳ್ಳು ಹೇಳಬಾರ್ದು ಅಂತ ನನ್ನ ತಾತಮ್ಮ ಹೇಳ್ಕೊಟ್ಟಿದ್ದಾಳೆ. ಚಿನ್ನು ಅಕ್ಕ ಚೆನ್ನಾಗಿದೆ. ಶ್ವೇತಾ, ಬಹಳ ಅಪರೂಪ ಆಗೋದು. ಹೇಗಿದ್ಯಾ? ನಾನ್ ಚೆನ್ನಾಗಿದ್ದೀನಿ ಬಾಬಾ, ನೀವ್ ಹೇಗಿದ್ದೀರಾ? ಚೆನ್ನಾಗಿ. ಗೊಂಬೆ ಚಿನ್ನ ನೋಡ್ಬೇಕು ಅಂದ್ಲು, ಅದಕ್ಕೆ ಕರ್ಕೊಂಡ್ ಬಂದೆ. ಹೇಗೋ ಒಂಥರ ಒಟ್ನಲ್ಲಿ ನೀನ್ ಬಂದಿಯಲ್ಲ, ಅದೇ ಖುಷಿ. ಅಕ್ಕ ಇದೇನಿದು? ಏನೂ ಆಗಿಲ್ಲ ಚಿನ್ನು, ಸುಮ್ಮನಿರು. ಕೈಗೇನಾಯ್ತು? ಪಪ್ಪ ಏನಾಯ್ತು ಅಂದರೆ ಅತ್ತೆಗೆ ಕಷಾಯ ಮಾಡಿಕೊಡ್ಬೇಕಾಗಿತ್ತು. ಚಿನ್ನುಗೆ ಫೋನ್ ಮಾಡಿ ಕಷಾಯ ಹೇಗೆ ಮಾಡೋದು ಅಂತ ತಿಳ್ಕೊಂಡೆ. ಕಷಾಯ ಮಾಡ್ತಿದ್ದೆ, ಆವಾಗ ನನ್ನ ಫ್ರೆಂಡ್ ಕಾವೇರಿ ಗೊತ್ತಲ್ಲ, ಅವಳು ಫೋನ್ ಮಾಡಿದ್ಲು. ಅವಳ ಜೊತೆ ಮಾತಾಡ್ತಾ ಮಾತಾಡ್ತಾ ಹೇಗಾಯ್ತೋ ಏನಾಯ್ತೋ ಗೊತ್ತಿಲ್ಲ, ಕಷಾಯ ಎಲ್ಲ ಕೈ ಮೇಲೆ ಬಿದ್ದೋಯ್ತು. ತಕ್ಷಣ ಅಜ್ಜಿ ಜೇನುತುಪ್ಪ ಸವರಿದ್ರು. ಇವಾಗೇನಿಲ್ಲ, ಪರವಾಗಿಲ್ಲ, ಸ್ವಲ್ಪ ಉರಿದೆ ಅಷ್ಟೇ. ಪುಣ್ಯಕ್ಕೇನು ಆಗ್ಲಿಲ್ಲ, ಚಿಕ್ಕ ಗಾಯ ಆಗಿದೆ ಅಷ್ಟೇ ಭಾವ. ಚಿಕ್ಕದ? ಅಕ್ಕ ನಿಂಗೆ ಎಷ್ಟು ಸರಿ ಹೇಳಿದ್ದೀನಿ, ಅಡ್ಗೆ ಮನೆಗೆ ಹೋದ್ರೆ ಏನಾದ್ರೂ ಅನಾಹುತ ಮಾಡ್ಕೊಳ್ತಾನೆ ಇರ್ತೀಯ. ಅಡ್ಗೆ ಮನೆಗೆ ಫೋನ್ನಾಗ ಮಾತಾಡ್ಬೇಡ ಅಂತ ಎಷ್ಟು ಸತಿ ಹೇಳಿದ್ರು ಕೇಳೋದೇ ಇಲ್ವಲ್ಲ ನೀನು. ಈಗ ನೋಡಿ ಏನಾಗೋಗಿದೆ. ಶ್ವೇತಾ, ಯಾವಾಗ ಬಂದಿಯೇ? ಈ ತಾನೇ ಬಂದೆ ಅಕ್ಕ. ಅಮ್ಮ, ನಿನ್ ಮಗಳು ನಾನು ಬಂದಿದ್ದೀನಿ. ಏನಿದು ಕೈ? ಏನ್ ಮಾಡ್ಕೊಂಡೆ? ಏನಾಯ್ತು? ಅಕ್ಕ ಗಾಬರಿ ಆಗ್ಬೇಡ. ಅದ್ಕೆಗೆ ಕಷಾಯ ಮಾಡಕ್ಕೆ ಅಂತ ಹೋದ್ಲು, ಅದನ್ನ ಕೈ ಮೇಲೆ ಚೆಲ್ಕೊಂಡು ಸುಟ್ಕೊಂಡಿದ್ದಾಳಷ್ಟೇ. ಕಷಾಯ ಮಾಡಕ್ ಹೋಗ? ನೀನ್ ಅಡಿಗೆ ಮನೆಗೆ ಹೋಗಿದ್ಯಾ? ನೀನ್ ಯಾಕೆ ಹೋಗಿದ್ದೆ? ಯಾರು ಇವಳನ್ನ ಕಳ್ಸಿದ್ದು? ಚಿಕ್ಕ ಗಾಯ ಆಗಿದೆ, ಗಾಬರಿ ಏನೋ ಆಗ್ಬೇಡ. ಅದ್ಕೆಗೇನ್ ತಲೆ ಕೆಟ್ಟಿದ್ಯೇನೆ? ಮದ್ವೆ ಆಗೋದಕ್ಕಿಂತ ಮುಂಚೆನೆ ಸೊಸೆ ಮೇಲೆ ಸವಾರಿ ಶುರು ಮಾಡ್ಬಿಟ್ಲಾ? ನನ್ ಮಗಳು ನಿನ್ ಮನೆ ಕೆಲ್ಸದವಳು ಅನ್ಕೊಂಡಿದ್ದಾಳ? ಅಕ್ಕ ಮಾತಾಡ್ಬೇಡ ನೀನು. ಕಳ್ಸಿದ್ ಒಂದ್ ದಿನಕ್ಕೆ ಇಷ್ಟ ಅವಾಂತರ ಮಾಡಿ ಕಳ್ಸಿದಿರಲ್ಲ, ನೀವ್ಯಾಕೆ ಇವಳನ್ನ ಅಡಿಗೆ ಮನೆಗೆ ಬಿಟ್ರಿ? ಒಂದು ಕೂದಲು ಕೊಂಕದ ಹಾಗೆ ಬೆಳೆಸಿದ್ದೀನಿ. ಒಂದ್ ಸ್ವಲ್ಪ ಬಾಯಿ ಮುಚ್ಕೊಂಡಿರ್ತೀಯ? ಯಾಕೆ ಅಷ್ಟೊಂದು ಮಾತಾಡ್ತಿದ್ಯಾ? ನನ್ಗೆ ಯಾರೋ ಯಾವ ಕೆಲ್ಸನೂ ಹೇಳಿಲ್ಲ, ನಾನೇ ಹೋಗಿ ಕಷಾಯ ಮಾಡಿದ್ದು. ಹಿಂದೂ ಮುಂದೆ ಗೊತ್ತಿದೆ, ಸುಮ್ನೆ ಮಾತಾಡ್ತಿರ್ಬೇಡ ನೀನು. ಮಾತಾಡ್ಬೇಡ ಅಂದ್ರೆ ಏನೇ ಅರ್ಥ? ನಿನ್ ಕೈ ಸುಟ್ಟು ಕಳ್ಸಿದ್ದಾರೆ, ಸುಮ್ನೆ ಇರುವಂತ್ಯ? ನನ್ ಹೊಟ್ಟೆಗೆ ಬೆಂಕಿ ಸುರಿದಾಗ ಆಗಿದೆ. ಆ ಮನೆ ಕಳ್ಸ್ಬೇಡ ಅದಕ್ಕೆ ಅನ್ಸ್ಕೊಂಡವಳು ನನ್ ಮೇಲಿರೋ ದ್ವೇಷನ ನನ್ ಮಗಳ ಮೇಲೆ ತೀರ್ಸ್ಕೊತಾಳೆ ಅಂದೆ. ಇಷ್ಟಕ್ಕೆಲ್ಲ ನೀನೇ ಕಾರಣ ಕೈಲಾಶ್. ನಾನು ಎಷ್ಟೇ ಹೊಂದ್ಕೊಂಡು ಹೋದ್ರು, ಎಷ್ಟೇ ಚೆನ್ನಾಗಿದ್ರು, ಅದಕ್ಕೆ ನನ್ನ ಮೇಲೆ ದ್ವೇಷ ತೀರ್ಸ್ಕೊಳ್ದೆ ಬಿಡಲ್ಲ ಅವಳು. ಅಕ್ಕ, ಇದ್ರಲ್ಲಿ ಅದಕ್ಕಿದೇನು ತಪ್ಪಿಲ್ಲ. ನೀನ್ ಯಾಕೆ ಅವ್ರ ಮೇಲೆ ಸುಮ್ಮನೆ ಆರೋಪ ಹೊರಿಸ್ತಿದ್ಯಾ? ಬಾಯ್ ಮುಚ್ಚೆ, ಜಾಸ್ತಿ ಮಾತಾಡ್ಬೇಡ. ನಿನ್ನ ಮಗಳಿಗೆ ಹೀಗಾಗಿದೆ, ನನ್ನ ನೋವು ಏನು ಅಂತ ನಿನಗೆ ಅರ್ಥ ಆಗ್ತಿತ್ತು. ನಿನಗ್ ಮಕ್ಕಳೇ ಇಲ್ವಲ್ಲ, ನನಗ್ ಕಷ್ಟ ಎಲ್ಲ ಅರ್ಥ ಆಗತ್ತೆ. ಅಮ್ಮ, ಕಷಾಯ ನನಗೆ ಬೇಡ. ಸುಮ್ಮನೆ ಯಾರ್ಯಾರ ಮೇಲಿರೋ ಕೋಪನ ಕಷಾಯದ ಮೇಲೆ ತೋರಿಸ್ಬೇಡಿ, ತಗೊಳ್ಳಿ. ಬೇಡ ಅನ್ನಲ್ಲ.
ಸುಮ್ಮನೆ ಚಿಕ್ಕ ಮಕ್ಕಳ ಥರ ಹಠ ಮಾಡಬೇಡಿ. ಇವಾಗ ಕುಡಿತೀರೋ ಇಲ್ವೋ? ಕುಡಿಯಲ್ಲ. ಏನ್ ಮಾಡ್ತೀಯಾ? ಚಂದನ್ಗೆ ಫೋನ್ ಮಾಡ್ಲಾ? ಅಯ್ಯೋ ಪಾಪಿ, ಕೊಡು. ನೀನೊಬ್ಬ ಬಾಕಿ ಇದ್ದೆ ನನ್ನ ಹೆದರ್ಸಕ್ಕೆ ಅಲ್ವಾ? ಅಮ್ಮ, ನಿಮ್ಗೊಂದು ಪ್ರಶ್ನೆ ಕೇಳಲಾ? ಉತ್ತರ ಹೇಳ್ತೀರಾ? ಪ್ರಯತ್ನ ಪಡ್ತೀನಿ. ಬಿಳಿ ಗೋಡೆ ಮೇಲೆ 3 ಕರಿ ಇರುವೆಗಳು ಒಂದರಿಂದ ಒಂದು ಹೋಗ್ತಾ ಇತ್ತಂತೆ. ಮುಂದೆಗಡೆ ಹೋಗ್ತಿದ್ದಂತ ಇರುವೆ ಹೇಳ್ತಂತೆ, ನನ್ನ ಹಿಂದೆಗಡೆ 2 ಇರುವೆ ಬರ್ತಾ ಇದೆ ಅಂತ ಹೇಳ್ತಂತೆ. ಆದ್ರೆ ಹಿಂದೆಗಡೆ ಇರುವೆ ಹೇಳ್ತಂತೆ, ನನ್ನ ಮುಂದೆಗಡೆ 2 ಇರುವೆಗಳು ಹೋಗ್ತಾ ಇದೆ ಅಂತ ಹೇಳ್ತಂತೆ. ಆದ್ರೆ ಮಧ್ಯದಲ್ಲಿರೋ ಇರುವೆ ಹೇಳ್ತಂತೆ, ನನ್ನ ಹಿಂದೆಗಡೆ 2 ಇರುವೆ ಬರ್ತಾ ಇದೆ, ನನ್ನ ಮುಂದೆಗಡೆನೂ 2 ಇರುವೆ ಹೋಗ್ತಾ ಇದೆ ಅಂತ ಹೇಳ್ತಂತೆ. ಅದೇ ಹೇಗೆ? ಗೊತ್ತಾಗ್ತಾ ಇಲ್ಲ ರಾಮು. ಅಯ್ಯೋ, ಅದ್ರಲ್ಲಿ ಗೊತ್ತಾಗೋದೇನಿದೆಯಮ್ಮ? ಮಧ್ಯದಲ್ಲಿರೋ ಇರುವೆ ಸುಳ್ಳು ಹೇಳ್ತಿದೆ ಅಂತ ಅರ್ಥ. ತಲಹರಟೆ. ಅಮ್ಮ, ನೀವು ಯಾವಾಗ್ಲೂ ಇದೇ ತರ ನಗ್ನಗ್ತಾ ಇರ್ಬೇಕಮ್ಮ. ರಾಮು, ನನಗೆ ಹುಷಾರ್ ತಪ್ಪಿಟ್ಟು ನಿಂಗೆ 1-2 ಕೆಲಸ ಆಗೋಯ್ತಲ್ವಾ? ಅಮ್ಮ, ನಿಮ್ಗೋಸ್ಕರ ನಾನು ಎಷ್ಟು ಬೇಕಾದ್ರೂ ಕೆಲಸ ಮಾಡ್ತೀನಿ. ರಾಮು, ನಮ್ಮನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋದ್ಲಲ್ಲ ಆ ಹುಡುಗಿ, ಅವಳ ಬಗ್ಗೆ ಏನಾದರೂ ಗೊತ್ತಾಯ್ತಾ? ಇಲ್ಲಮ್ಮ, ಗಾಬ್ರಿಲ್ ನಂಬರ್ ತಗೊಳ್ಳೋದೇ ಮರ್ತೋಯ್ತು. ಅವಳು 1 ಅಲ್ಲ 2 ಸಲ ನನ್ನ ಜೀವ ಉಳಿಸಿದಾಳೆ ರಾಮು. ಅವಳಿಗೊಂದು ಥ್ಯಾಂಕ್ಸ್ ಹೇಳೋಕ್ಕೂ ಆಗ್ಲಿಲ್ಲ. ಅಮ್ಮ, ಆ ಹುಡುಗಿ ನಿಮ್ಮನ್ನು ಉಳಿಸ್ಬೇಕು ಅನ್ನೋದು ದೈವ ನಿರ್ಣಯ ಅಮ್ಮ. ನಿಮ್ಮಂತ ಒಳ್ಳೆಯವ್ರಿಗೆ ಆ ಹುಡುಗಿ ಸಹಾಯ ಮಾಡಲೇಬೇಕು ಅಂತ ದೇವರೇನ ಸೃಷ್ಟಿ ಮಾಡಿ ಕಳಿಸಿದ್ದ ಅನ್ಸುತ್ತೆ. ನಿಮ್ಗೂ ಆ ಹುಡುಗಿಗೂ ಪೂರ್ವ ಜನ್ಮದ ಋಣಾಬಂಧನೆ ಇರಬೇಕು ಅನ್ಸುತ್ತೆ. ರಾಮು, ಒಂದೇ ಒಂದ್ಸಲ ನಾನು ಆ ಹುಡುಗಿನ ನೋಡ್ಬೇಕು ರಾಮು. ನೀವ್ ಯಾಕಮ್ಮ ತಲೆ ಕೆಡ್ಸ್ಕೊಂತೀರಾ? 2 ಸಲ ಸಿಕ್ತಾಳೋ 3ನೇ ಸಲ ಸಿಗದೆ ಇರ್ತಾಳ? ಸಿಕ್ಕೇ ಸಿಗ್ತಾಳೆ.